ಸ್ಯಾರಿನ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿ ಮಮ್ಮ ಅನ್ಬಾಕ್ಸ್ అంటే నేను ఓపెన్ చేసేది ಅಂತ అంటే ఫుల్ దాని స్క్రీన్ అంతా ఓపెన్ చేసేది కాదు. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಆ್ಯಸ್ ಯೂಶ್ವಲ್ ವ್ಲಾಗ್ ಅಂದಮೇಲೆ ಯಾವಾಗೂ ಇದ್ದಿದ್ದೇನೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನನ್ನ ಒಂದು ಲೈಫ್ ಸ್ಟೈಲ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಖುಷಿ ಆಗುತ್ತೆ, ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಸೊ ನನ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲದೇ ಗೊತ್ತಾಗ್ತಿದೆ. ಸೊ ಅದಕ್ಕಂತೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಹಿಂದೆ ವ್ಲಾಗ್ಸ್ ಎಲ್ಲನೂ ಕೂಡ ಯಾರೆಲ್ಲ ಅವರ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲನೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಷ್ಟೊಂದು ಇಷ್ಟಪಡೋದ್ರಿಂದ ನನಗಿನ್ನೂ ಉತ್ಸಾಹ ಜಾಸ್ತಿ ಆಗ್ತಿದೆ. ಸೊ ಇವತ್ತು ಗುರುವಾರ, ಆ್ಯಸ್ ಯೂಶ್ವಲ್ ಗುರುವಾರ ಅಂದಮೇಲೆ ಮನೆಯಲ್ಲಿ ಎಲ್ಲನೂ ಕೂಡ ಕೆಲಸ ಎಲ್ಲನೂ ಕೂಡ ಆಗಿದೆ. ಗುರುವಾರ ಅಂದಮೇಲೆ ನಾನು ಮನೆಯಲ್ಲಿ ಎಲ್ಲ ಸ್ವಚ್ಛ ಮಾಡಿ ನನ್ನ ದಿನನಿತ್ಯದ ಒಂದು ಕಾರ್ಯಕ್ರಮನ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಇದೆ. ಸೊ ಆ ಸ್ಪೆಷಲ್ ಡೇ ಏನು ಅಂತ ವ್ಲಾಗ್ ಕೊನೆಯಲ್ಲಿ ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ಒಂದೇ ಹೇಳೋದು, ಲೈಫ್ ಅಂದಮೇಲೆ ಎಲ್ಲನೂ ಇರುತ್ತೆ. ಸೊ ಏನು ಹೇಳ್ತಾರೆ, ಕಷ್ಟ ನೋವು, ಅಪ್ಸ್ ಆ್ಯಂಡ್ ಡೌನ್ ಎಲ್ಲನೂ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ಧೈರ್ಯ ಇರಬೇಕು. ಸೊ ಏನು ಹೇಳ್ತಾರೆ, ಕೆಲವೊಂದು ಸತಿ ನಾವು ಕೂಡ ಏನು ಹೇಳ್ತಾರೆ, ಎಷ್ಟೇ ದೊಡ್ಡವರಾದ್ರೂ ನಮ್ಮ ಮನಸ್ಸು ಕೂಡ ಒಂದೊಂದು ಸತಿ ಸಣ್ಣ ಮಕ್ಕಳಾಗ್ಬಿಡುತ್ತೆ. ಸೊ ಅದಂತೂ ಖಂಡಿತ. ಫೀಲಿಂಗ್ಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಒಂದು ಏನಂತಾರೆ, ಮರ ಗಿಡ ಒಂದು ಪ್ಲ್ಯಾಂಟ್ಗೂ ಕೂಡ ಅದರದ್ದೇ ಆದಂಥ ಒಂದು ಫೀಲಿಂಗ್ ಅನ್ನೋದು ಇರುತ್ತೆ. ನನ್ನ ಉದ್ದೇಶ ಹಾಗೆ ನಮಗೂ ಎಲ್ಲನೂ ಇರುತ್ತೆ. ಸೊ ಕೆಲವೊಂದನ್ನು ನಾವು ಮನಸ್ಸಲ್ಲೇ ಇಟ್ಕೊಳ್ಬೇಕು, ಕೆಲವೊಂದನ್ನು ಹೊರಗೆ ಹಾಕಬೇಕು ಕೆಲವೊಂದು ಸಿಚುವೇಶನ್ಸಲ್ಲಿ. ಸೊ ಹಾಗೆ ಎಮೋಷನ್ಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಒಂದೊಂದು ಸತಿ ನಾವು ಎಷ್ಟು ಸ್ಟ್ರಾಂಗಾಗಿದ್ದು ನಾವು ಎಷ್ಟು ನಗ್ನಾಗ್ತಾ ಇದ್ದೀವಿ ಅಂದರೆ ಆದರೆ ಹಿಂದೆ ಇರುವಂಥ ನೋವು ದುಃಖ ಎಷ್ಟಿದೆ ಅಂತ. ಸೊ ಅವ್ರವ್ರಿಗೇ ಗೊತ್ತಿರುತ್ತೆ. ಶ್ರೀಮಂತರು ಬಡವರು ಅನ್ನೋದಿಲ್ಲಿ ಮ್ಯಾಟರ್ ಆಗೋದಿಲ್ಲ. ಹಾಗೆ ಇವತ್ತಿನ ನನ್ನ ಒಂದು ಈ ಸ್ಪೆಷಲ್ ಡೇ ಅಲ್ಲಿ ಸ್ಪೆಷಲ್ ದಿವಸ ನಾನು ಒಂದೇ ಒಂದು ಸ್ಮಾಲ್ ಸ್ಟೆಪ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ನಿಮಗೇ ಗೊತ್ತಾಗುತ್ತೆ ಆ ಸ್ಟೆಪ್ ಏನು, ನಾನು ತೊಗೊಂಡಿರುವಂಥ ನಿರ್ಧಾರ ಏನು ಅಂತ. ಸೊ ಲೈಫ್ ಅಂದಮೇಲೆ ಚೇಂಜಸ್ ಆಗಬೇಕಲ್ವಾ, ಯಾವಾಗೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಯಾಕಂದರೆ ಇಷ್ಟೊಂದು ಜವಾಬ್ದಾರಿಗಳು ನನ್ನ ಮೇಲೆ ಇದ್ದಾಗ ನಾನು ಒಂದು ಸ್ಟೆಪ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಇವತ್ತಿನ ಒಂದು ನನ್ನ ಸ್ಪೆಷಲ್ ಡೇ ದಿವಸ ಗುರುವಾರನೇ ಆ ಸ್ಟೆಪ್ನ ತೊಗೊಳ್ತಾ ಇದ್ದೀನಿ. ಸೊ ಅದಕ್ಕೆಲ್ಲನೂ ಪ್ರೋತ್ಸಾಹ ನಿಮ್ಮದು ಕೂಡ ಖಂಡಿತ ಇರಬೇಕು. ಕೆಲವೊಂದು ಹತ್ರ ಭಯ ಅನಿಸುತ್ತೆ, ಆದ್ರೂ ಮೈ ಸೆಲ್ಫ್ ಅನ್ನೋದು ಇದೆ ಅಲ್ವಾ, ಅದನ್ನು ಎಲ್ಲೂ ಕೂಡ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಅಷ್ಟೇ. ಅದು ವಯಸ್ಸಲ್ಲಿ ನನ್ನ ಅಮ್ಮನ ವಯಸ್ಸಾಗಿರಲಿ ದೊಡ್ಡವರಾಗಿರಲಿ, ಯಾವುದು ನಿಮ್ಮ ಮೈ ಸೆಲ್ಫ್ ಅನ್ನೋದನ್ನ ಕಲೀರಿ. ನಿಮಗೋಸ್ಕರ ಅಂತ ಫಸ್ಟು ನಿಮಗೋಸ್ಕರ ಅಂತ ನೀವು ಬದುಕೋಕ್ಕೆ ಪ್ರಯತ್ನ ಪಡಿ. ಏನು ಹೇಳ್ತಾರೆ, ಫಸ್ಟು ನಿಮ್ಮ ಹ್ಯಾಪಿನೆಸ್, ನಿಮಗೆ ಅದು ಖುಷಿ ಆಗ್ತಿದೆಯಾ, ಖುಷಿಯಾಗೆ ಇರೋಕ್ಕೆ ಒಂದು ಸ್ವಲ್ಪ ಟೈಮ್ನ ನಿಮಗೆ ಕೊಟ್ಕೊಳ್ಳಿ. ಈ ಥರ ಒಂದು ಸ್ಪೆಷಲ್ ಡೇಸ್ ಅಂತ ಬಂದಾಗ ಏನು ಹೇಳ್ತೀವಿ, ಸೊ ನಾವು ಮಿಸ್ ಮಾಡ್ಕೊಂಡಿರೋರು ನೆನಪಾಗ್ತಾರೆ, ನಮ್ಮನ್ನು ಮಿಸ್ ಮಾಡ್ಕೊಂಡಿರೋರು ಕೂಡ ನೆನಪಾಗ್ತಾರೆ, ನಮ್ಮ ಜೊತೆ ಇಲ್ಲದೇ ಇರೋರು ಕೂಡ ನೆನಪಾಗ್ತಾರೆ. ಸೊ ಆದಷ್ಟು ಬಿ ಸ್ಟ್ರಾಂಗ್, ಮೋಟಿವೇಶನ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೊಬೇಕು. ಯಾರೋ ಇನ್ನೊಬ್ರು ಹೇಳ್ತಾರೆ, ಯಾರೂ ಸದಾಕಾಲ ನಮ್ಮ ಜೊತೆ ಶಾಶ್ವತವಾಗಿ ಇರಲ್ಲ ಅಂತ ನನ್ನ ಅಭಿಪ್ರಾಯ. ನಮಗೆ ನಾವೇ ಕೊನೆವರೆಗೂ ಎಡವೋದನ್ನೋದು ಇದ್ದಿದ್ದೇನೆ. ಸೊ ಹಾಗೆ ಇವತ್ತಿನ ನನ್ನ ಲೈಫಲ್ಲೂ ಅಷ್ಟೇ ಒಂದು ಸ್ಟೆಪ್ ನಾನು ತೊಗೊಳ್ತಿದ್ದೀನಿ ಅಂದರೆ, ಸೊ ಜೀವನ ಅಂದಮೇಲೆ ಏರುಪೇರು ಇದ್ದಿದ್ದೇನೆ. ಒಂದು ಸೋಲ್ತೀನಿ ಅಂದರೆ ಅದು ನೆಕ್ಸ್ಟ್ ಗೆಲುವು ಇದ್ದೇ ಇರುತ್ತೆ. ಹಂಗಾಗ್ಬಿಟ್ಟು ಇವತ್ತಿನ ಒಂದು ಒಳ್ಳೆ ಗುಡ್ ಡೇ ಅಂತ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಕೂಡ ಇರಬೇಕು. ಇವತ್ತಿನ ಸ್ಪೆಷಲ್ ಡೇ ಏನು ಅಂತ ಇವತ್ತಿನ ವ್ಲಾಗ್ ಕೊನೆಯಲ್ಲಿ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತಿನ ಗುರುವಾರನ ಒಳ್ಳೆ ಒಂದು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಇಲ್ಲಿದೆ ಎಷ್ಟೊಂದು ದುಃಖ ನೋವು ಎಲ್ಲನೂ ಕೂಡ ಇಲ್ಲೇ ತಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಒಂದು ಖುಷಿಯಾಗಿ ಒಂದು ದಿನನ ಒಂದು ಸ್ಪೆಷಲ್ ಡೇನ ನಾನು ಸೃಷ್ಟಿಸ್ಕೊಂಡಿದ್ದೀನಿ ಮೈ ಸೆಲ್ಫ್ ಅಂತ ನಾನೇ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ, ಇಷ್ಟೆಲ್ಲ ಮಾಡುವಾಗ ನಾನು ಒಳ್ಳೆ ದಿವಸ ಅದು ನನ್ನ ಕಣ್ಣಲ್ಲಿ ನೀರು ಹಾಕೋದು ಚೆನ್ನಾಗಿರಲ್ಲ ಅಂತ ಭಾವಿಸ್ತೀನಿ. ಸೊ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟು ನನ್ನ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ರಾಯ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿ
ವ್ಲಾಗ್ ಕಂಟಿನ್ಯೂ ಆಗುತ್ತೆ, ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಖಂಡಿತ ಇವತ್ತಿನ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಕಮ್. ಬನ್ನಿ, ಈಗ ಪೂಜೆನ ಶುರು ಮಾಡಿದ್ದೀನಿ. ಹಾಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ವ್ಲಾಗ್ ಶೂಟ್ ಮಾಡೋಕ್ಕೂ ಮುಂಚೆನೇ ನಾನು ದೇವ್ರಿಗೆಲ್ಲನೂ ಕೂಡ ರೆಡಿ ಮಾಡಿ ಹೂವೆಲ್ಲ ಇಟ್ಟಿದ್ದೆ. ಬಟ್ ನೋಡಿ, ರಾಯರ್ಗೆ ಇಟ್ಟಂಥ ಹೂವು ನಾನು ಮಾತಾಡೋವಾಗನೇ ಪಟ್ ಅಂತ ಬಿತ್ತು. ಅಂದರೆ ನಾನು ಒಂದೊಳ್ಳೆ ಸ್ಟೆಪ್ನ ತೊಗೊಳ್ತಿದ್ದೀನಿ, ನಿಮ್ಮ ಸಪೋರ್ಟ್ ಬೇಕು ಅಂದಾಗ ರಾಯರು ನನಗೆ ವರ ಕೊಟ್ಟಿದ್ದಾರೆ. ಸೊ ಅದು ನೋಡಿನೇ ನಂಗೆ ತುಂಬ ಖುಷಿ ಆಗೋಯ್ತು. ಎಲ್ಲೋ ಒಂದು ಕಡೆ ನಾವು ನಂಬಿರೋರಾಗಲಿ, ನಾವು ಇಷ್ಟಪಡೋರಾಗಲಿ, ಒಂದೇನೋ ನಾವು ಮಾಡ್ತಾಯಿದ್ದೀವಿ ಅಂದಾಗ ಆ ಕಡೆಯಿಂದ ನಮಗೊಂದು ಒಳ್ಳೆಯ ಒಂದು ಓಕೆ ಹೋಗಿ ನೀವು ಮುಂದೆ ಅಂತಾರಲ್ವ, ಆ ಮಾತು ನಮಗೆ ಎಷ್ಟು ಧೈರ್ಯ ಕೊಡುತ್ತೆ ಅಂದರೆ, ಸೊ ಏನೂ ಸಪೋರ್ಟ್ ಇಲ್ಲದೆ ನಾವು ಮಾಡೋವಾಗ ನಮಗೂ ಒಂದು ಒಳ್ಳೆ ಮಾತೇ ನಮಗೆ ಒಂಥರ ಅದು ಏನಷ್ಟು ಆನೆ ಬಲ ಅಷ್ಟು ನಮಗೆ ಬಲ ಕೊಡುತ್ತೆ. ಸೊ ಹಾಗೆ ನಾನು ನಂಬಿರುವಂಥ ರಾಯರು ನನಗೆ ಬಲಗಡೆಯಿಂದ ಹೂ ಕೊಟ್ಟಿದ್ದಾರೆ. ಯಾವ ಕಡೆನೋ ಹೂ ಕೊಟ್ರಲ್ವ, ನಾನು ಆ ವರ್ಡ್ ಹೇಳೋವಾಗೆ ಹೂ ಬಿತ್ತಿದ್ದು ನನಗೆ ತುಂಬಾ ಖುಷಿ ಇದೆ. ಸೊ ನಾನು ಅತಿಯಾಗಿ ಅಷ್ಟಾಗಿ ನಾನು ಯಾರನ್ನೂ ಬೇರೆಯವ್ರ ಹತ್ರ ಒಪಿನಿಯನ್ಸ್ ಎಲ್ಲನೂ ಕೂಡ ಜಾಸ್ತಿ ತೊಗೊಳ್ಳಲ್ಲ. ನನಗೆ ಅಂತ ತುಂಬಾ ಹತ್ರ ಆಗಿರೋರ ಹತ್ರ ನಾನು ಆ ಒಪಿನಿಯನ್ಸ್ನ ತೊಗೊಳ್ತೀನಿ. ಹಂಗೆ ಅಂತ ನಾನು ಒಬ್ಬಳೇನೂ ಮಾಡೋಕ್ಕೋಗಲ್ಲ. ಏನೇ ಆಗಲಿ ಒಂದು ಸೆಕೆಂಡ್ ಒಪಿನಿಯನ್ ಅನ್ನೋದು ಅವರು ಒಂದು ಒಳ್ಳೆಯದೋ ಕೆಟ್ಟದೋ ಹೇಳಿದಾಗ ಅದರಲ್ಲಿ 100 ಮಾತಲ್ಲಿ 1 ಮಾತಾದರೂ ಸತ್ಯ ಇರುತ್ತೆ. ಸೊ ನೋಡಿ, ನಾವು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂದಾಗ, ಒಳ್ಳೆ ದಾರಿಯಲ್ಲಿ ನಡೆಯುವಾಗನೇ ತುಂಬಾ ಏನು ಹೇಳ್ತಾರೆ, ಕಲ್ಲು ಮುಳ್ಳು ಎಲ್ಲನೂ ಕೂಡ ನಮಗೆ ಸಿಗುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಪ್ರಯತ್ನ. ಒಬ್ಬರು ಹೊಟ್ಟೆ ಹೊಡಿದೆ, ನಾವು ಕಷ್ಟಪಟ್ಟು ಒಂದು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದಾಗ ನಿಜವಾಗ್ಲೂ ಬೇಗ ಬೆಳೆಯೋದು ಕಷ್ಟನೇ ಇರ್ಬೋದು. ಎಷ್ಟು ನಾವು ಅದೇನೋ ಹೇಳ್ತಾರಲ್ಲ, ಹುಲ್ಲು ಬೇಗ ಬೆಳೆಯುತ್ತೆ ಅಂತ, ಆ ಥರ ಬೇಗ ಬೆಳೆದು ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಮೋಸ ಮಾಡಿ ಆ ಥರ ಎಲ್ಲ ಬೇಡ. ಕಷ್ಟಪಟ್ಟು ನಾವು ಒಂದೊಂದು ಸ್ಟೆಪ್ಪೇ ನಿಧಾನವಾಗಿ ಮಾಡಿದ್ರೂ ಕೆಲವೊಂದು ಸತಿ ಅದು ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದು ಅಂತ ಬಂದಾಗ ಯಾರೇ ಆಗಲಿ ಒಂದು ಪ್ರಯತ್ನನ 3-4 ಸತಿ ಮಾಡಿದ್ರೇ ನಮಗೆ ಒಂದು ಸಕ್ಸಸ್ ಅನ್ನೋದು ಕಾಣೋಕ್ಕಾಗೋದು. ಎಂತೆಂಥ ದೊಡ್ಡ ಈಗ ಬಿಸ್ನೆಸ್ ಮಾಡ್ತಾರೆ ಅಂಥವ್ರ ಕೈಲೇ ಆಗೋದಿಲ್ಲ. ಆ ಥರ ನಾವು ಮಾಡೋವಾಗ ಕೆಲವೊಂದು ಸತಿ ಅದು ನಾವು ಸೋತ್ರೆ ಇನ್ನೊಂದು ಏನೋ ಒಂದು ಅದರಲ್ಲಿ ನಮಗೆ ತಿಳ್ಕೊಳ್ಳೋದು ಸಿಗುತ್ತೆ. ಸೋತಿದ್ದೀನಿ ಅಂತ ಅದರಿಂದ ನಾನು ಕಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಅಲ್ಲಿ ನಾವು ತುಂಬ ಲೆಸನ್ನ ಕಲ್ತಿರ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಸೊ ಇವತ್ತಿನ ನಮ್ಮನೆಯ ರಾಯರ ಪೂಜೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಬಂದೆ. ಸೊ ಬೆಳಗ್ಗೆನೆಗಿಂತ ಸಂಜೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಈ ನಡುವೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಬರೋದು. ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗಿ ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ನಾನು ಮಧ್ಯಾಹ್ನದ ವ್ಲಾಗ್ ಏನೂ ಶೇರ್ ಮಾಡಿಲ್ಲ. ಯಾಕಪ್ಪ ಅಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ. ಒಂದು ಸ್ಯಾರಿ ಕುಚ್ಚನ್ನ ಕಟ್ಟೋದಿತ್ತು. ಸೊ ಫೈನಲಿ ಎಲ್ಲ ಮುಗಿಸಿ ಸಂಜೆ ಅಮ್ಮ ಪೂಜೆ ಮಾಡ್ತಿದ್ದಾರೆ. ಬೆಳಗ್ಗೆ ನಾನೆಲ್ಲ ಮಾಡಿದ್ದೆ. ಈಗ ಸಂಜೆ ಅಮ್ಮ ಕಡ್ಡಿ ಹಚ್ತಾ ಇದ್ದಾರೆ. ಈಗ ಕಸ್ಟಮರ್ಗೆ ಸ್ಯಾರಿನ ಹ್ಯಾಂಡ್ ಓವರ್ ಮಾಡಿ ಬರಬೇಕು. ನಂದು ಒಂದೇ ಉದ್ದೇಶ, ಎಷ್ಟೇ ನನ್ನ ಸ್ಪೆಷಲ್ ಡೇ ಆಗಿರಲಿ, ಹಳೇದು ಹೋಯ್ತು ಆಗೆಲ್ಲ ಸೆಲೆಬ್ರೇಷನ್ ನನ್ನದೇ ಆದಂಥ ಖುಷಿಯಲ್ಲಿರ್ತಿದ್ದೆ. ಈಗ ಜವಾಬ್ದಾರಿಗಳು ಬೆಳೀತಾ ಇದ್ದಂಗೂ ನನ್ನ ಹಾರ್ಡ್ ವರ್ಕ್ ಜಾಸ್ತಿನೇ ಇರಬೇಕು ಅಂತ ಇಷ್ಟಪಡ್ತೀನಿ. ಪೊದ್ನೆ ಕಡ್ಗಿಂಡೆ ಮಕ್ಕ ಹಿಂಗೆ ಅನ್ಬಾಕ್ಸ್ ಅಲ್ಲಿಟ್ಟಿರೋದನ್ನ ಅನ್ಬಾಕ್ಸ್ ಕೂಡ ಮಾಡಿಲ್ಲ. ಸ್ಯಾರಿನ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿ ಆದಮೇಲೆ ನನ್ನ ಕೆಲಸ, ಅವನ ಟ್ಯೂಷನಿಂದ ಕರ್ಕೊಂಬರ್ಬೇಕು. ಅವನ್ನ ಕರ್ಕೊಂಬಂದಾದ್ಮೇಲೆ ಸೊ ಅದನ್ನ ಅನ್ಬಾಕ್ಸ್ ಮಾಡೋಣ. ನಾನೇ ಅನ್ಬಾಕ್ಸ್ ಮಾಡಿ ಕದಮ್ಮ. ಅಣ್ಣಯ್ಯ ನೋಡಿದ್ರು ಮಮ್ಮ ಅನ್ಬಾಕ್ಸ್ ಅಂತ ಓಪನ್ ಸಿಸಿದೆ ಅಂತ అంటే ಫುಲ್ ಸ್ಕ್ರೀನ್ ಅಂತ ಓಪನ್ ಅದು. ಫೈನಲಿ ಕಸ್ಟಮರ್ಗೆ ಸ್ಯಾರಿನ ಕೊಟ್ಟು ಈಗ ರಿಟರ್ನ್ ಮನೆಗೆ ಬಂದೆ. ಹಾಗೆ ನನ್ನ ಮಗನ ದೊಡ್ಡವನ್ನ ಟ್ಯೂಷನಿಂದ ಕರ್ಕೊಂಡು ಮನೆಗೆ ಬಂದೆ. ಬನ್ನಿ, ಇವಾಗ ನಾನು ತಂದಿರುವಂಥ ವಸ್ತು ಏನಂದರೆ ಟ್ಯಾಬ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಸೊ ನಾನು ಏನೇ ಒಂದನ್ನಾಗಲಿ ಮಕ್ಕಳಿಗೆ ಇಂಪಾರ್ಟೆನ್ಸ್ನ ಕೊಡ್ತೀನಿ. ಫಸ್ಟು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಏನಾದರೂ ಒಂದು ನಾನು ಏನು ಹೇಳ್ತಾರೆ, ಒಂದು ಕೃತಜ್ಞತೆ ಅಂದರೆ ಅದು ನನ್ನ ಅಮ್ಮನಿಗೆ, ನನ್ನ ಮಕ್ಕಳಿಗೆ. ಯಾಕಪ್ಪ ಅಂದರೆ ಇಷ್ಟು ವರ್ಷ ನಾನು 1.5 ಇಯರಿಂದ ತುಂಬಾ ತೊಂದರೆಗಳನ್ನ ಕೊಟ್ಟಿದ್ದೀನಿ. ಯಾಕಂದರೆ ನಾನೇ ಸ್ಟೇಬಲಾಗಿ ಇರಲಿಲ್ಲ. ಎಲ್ಲದನ್ನೂ ನನ್ನನ್ನು ಅನುಸರಿಸ್ಕೊಂಡಿದ್ದಾರೆ, ಅಮ್ಮ ಆಗಲಿ ಮಕ್ಕಳಾಗಲಿ. ನನ್ನ ಒಂದು ಏನು ಹೇಳ್ತಾರೆ,
ಆ್ಯಟಿಟ್ಯೂಡ್ ಆಗಲಿ, ನಾನಿದ್ದಂಥ ಒಂದು ಮೈಂಡ್ಸೆಟ್ಟಿಗೆ ಒಂದು ಬೈದಾಗಲಿ ನನ್ನ ಮೈಂಡ್ಸೆಟ್ಟೇ ನಾನು ಸ್ಟೇಬಲಾಗಿ ಇರಲಿಲ್ಲ. ಅಂಥ ಟೈಮಲ್ಲಿ ತುಂಬಾ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಒಂದು ಮಗು ಥರನೇ ಟ್ರೀಟ್ ಮಾಡ್ಕೊಂಡು ಬಂದು ಇಲ್ಲಿವರೆಗೂ ನನ್ನನ್ನು ಸ್ಟ್ಯಾಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಏನೇ ಆಗಲಿ ಫಸ್ಟು ಅವ್ರಿಗೇ ಇಂಪಾರ್ಟೆನ್ಸ್ನ ಕೊಡ್ತೀನಿ. ಈ 3 ಜನ ಆದಮೇಲೆ ನೆಕ್ಸ್ಟ್ ನಾನು. ಸೊ ಫೈನಲಿ ನೋಡಿ ಇಬ್ಬರೂ ಸೇರಿ ಟ್ಯಾಬ್ನ ಓಪನ್ ಮಾಡಿದ್ರು. ನನ್ನ ಫೇವ್ರೆಟ್ ಕಲರು ಸ್ಕೈ ಬ್ಲೂ ಆ್ಯಂಡ್ ಪಿಂಕ್. ನಾನು ಸ್ಕೈ ಬ್ಲೂನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ತೊಗೊಂಡು ಬಂದ್ವಿ. ಎಷ್ಟೇ ಕಷ್ಟಗಳಿದ್ರೂ ನಾನು ಖುಷಿಯಲ್ಲಿದ್ದರೆ ನನ್ನ ಮನೆ ಯಾವಾಗೂ ನಂಗೆ ನಗ್ತಾ ಇರುತ್ತೆ. ನಮಗೆ ಮೊಬೈಲ್ ಆಗಲಿ ಏನೇ ಒಂದು ಮನೆಗೆ ಈ ಥರ ಮೊಬೈಲ್ ತಂದಾಗ ಫಸ್ಟ್ ಒಂದು ಕ್ಲಿಕ್ ಫ್ಯಾಮಿಲಿ ಫೋಟೋ ಕ್ಲಿಕ್ ಮಾಡೋ ಅಭ್ಯಾಸ ಅದು ಅವರಿಂದ ನಮ್ಮವರೆಗೂ ಪಾಸ್ ಆಗಿದೆ. ಸೊ ಅದೇ ಅಭ್ಯಾಸ ನೋಡಿ ಇಲ್ಲೂ ಅಷ್ಟೆಲ್ಲ. ಟ್ಯಾಬ್ನ ಓಪನ್ ಮಾಡಿದ ತಕ್ಷಣ ನನ್ನ ಮಗ ಫೋಟೋನ ಕ್ಲಿಕ್ ಮಾಡ್ದ. ಇವತ್ತಿನ ಮಾರ್ನಿಂಗೇ ಹೇಳಿದ್ದೆ ನಾನು, ಇವತ್ತೊಂದು ಸ್ಪೆಷಲ್ ಡೇ ಅಂತ. ಸೊ ಇವತ್ತಿನ ಸ್ಪೆಷಲ್ ಡೇ ಏನಂದರೆ ಪೇಪರ್ ಇವತ್ತಿನ ಸ್ಪೆಷಲ್ ಡೇ ಏನಂದರೆ ನನ್ನ ಬರ್ಡೇ. ಸೊ ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು. ಸೊ ಮೈ ಸೆಲ್ಫ್ ಅಂತಾರಲ್ವ ಹಾಗೆ ಏನು ಗಿಫ್ಟ್ ಅಂತ ಎಲ್ಲ ಏನಿಲ್ಲ. ಇವತ್ತೊಂದು ಒಳ್ಳೆ ದಿವಸ, ಒಂದು ಸ್ಟೆಪ್ನ ತಗೊಳ್ತಾ ಇದ್ದೀನಿ. ಲೈಫಲ್ಲಿ ಯಾವಾಗೂ ಒಂದೇ ಥರ ಚೇಂಜಸ್ ಅನ್ನೋದು ತಗೊಳ್ಬೇಕಲ್ವ. ಹಾಗಾಗಿ ಇವತ್ತಿನ ನನ್ನ ಒಂದು ಸ್ಟೆಪ್ಗೆ ಏನಂತಾರೆ ನಾನು ನೋಡಿ ಅಂತಾರಲ್ವ ಆ ಥರ ಇವತ್ತು ಶುರು ಮಾಡ್ತಾ ಇದ್ದೀನಿ. ಇವತ್ತಿಂದ ಶುರು ಆಗಿದೆ. ಸೊ ನೆಕ್ಸ್ಟ್ ಬರ್ತಾ ತಿಳಿಸ್ತೀನಿ. ಹಾಗಾಗಿ ನಾನು ಏನೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಆದಂಥ ಪ್ರಯತ್ನಗಳು ಇವತ್ತಿಂದ ಶುರು ಆಗಿದೆ. ಬರ್ಡೇ ಅಂತ ಎಲ್ಲನೂ ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅಷ್ಟು ನನಗೆ ಆಸಕ್ತಿ ಇಲ್ಲ ಸದ್ಯದ ಮಟ್ಟಿಗೆ. ಸೆಲೆಬ್ರೇಷನ್ ಎಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ ಸೊ ಕೇಕ್ ಕಟ್ ಹೋದ ವರ್ಷ ಕೂಡ ತುಂಬಾ ಚೆನ್ನಾಗಿ ಅಕ್ಕ ಬಂದಿದ್ರು. ಸಬಿತಾ ಅಕ್ಕ ಬಂದು ಕೇಕ್ ಎಲ್ಲ ಅವರು ಡ್ರೆಸ್ ಎಲ್ಲ ಕೊಡಿಸಿದ್ರು. ಸೊ ಹೋದ ವರ್ಷ ಒಂಥರ ಸೆಲೆಬ್ರೇಷನ್ ಆಯಿತು. ಈ ವರ್ಷ ಆ್ಯಕ್ಚುಲಿ ನನ್ನ ಬರ್ಡೇ ಇರೋದ್ರಿಂದ ನಾನು ನಿನ್ನೆವರೆಗೂ ಕೂಡ ಎಲ್ಲೂ ಶೇರ್ ಮಾಡಿಲ್ಲ. ಸೊ ಇವತ್ತು ಕೂಡ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಯಾರೆಲ್ಲ ನನಗೆ ತುಂಬ ಸೊ ಹೌದು ಮರ್ತು ಬಿಟ್ಟಿದ್ದೆ. ನಾ ಫೋನ್ ಎತ್ಕೋಗಿ ನಿಮಿಷ ಇನ್ನು ಮಾಡ್ತೀನಿ. ಒಂದು ನಿಮಿಷ ನಿಮಗೆ ನನ್ನ ಫೋನಲ್ಲಿ ಕೆಲವೊಂದು ಸ್ಪೆಷಲ್ ಥಿಂಗ್ಸ್ನ ಶೇರ್ ಮಾಡಿದ್ದು. ನನ್ನ ಫೋನ್ ಅಲ್ಲೇ ಇದು ವೀಡಿಯೋಗೆ ಹಾಕ್ತಿದ್ದೀನಿ. ಇವಾಗ ನಿಮಿಷ ದಂಟ್ಲ ಸ್ಪೆಷಲ್ ಒಂದು ವೀಡಿಯೋ ಹಾಕಿಚ್ಚಿದ್ದಕ್ಕೆ ಹೇಳ್ತಿದ್ನಲ್ವಾ ನಾನು ಬನ್ನಿ ನಿಮಗೆ ಮೊಬೈಲಲ್ಲಿ ನಾನು ತೋರಿಸ್ಬೇಕು. ಕೆಲವೊಂದು ತುಂಬಾ ಮೆಸೇಜ್ ಮಾಡಿದ್ದಾರೆ. ಹಾಗೆ ನನಗೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ನನ್ನ ಚೈಲ್ಡ್ಹುಡ್ಡು ಹೈಸ್ಕೂಲ್ ಫ್ರೆಂಡ್ಸು, ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು ಯಾರೆಲ್ಲ ನನಗೆ ಮೆಸೇಜ್ ಮಾಡಿದ್ದೀರಾ ಎಲ್ಲರಿಗೂ ಇವತ್ತಿನ ವ್ಲಾಗಲ್ಲೇ ನಾನೊಂದು ಆರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ಬಿಟ್ಟು ವ್ಲಾಗ್ನ ಹೆಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ನ ಹೈಸ್ಕೂಲ್ ಫ್ರೆಂಡ್ಸು, ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು, ಸೊ ಎಲ್ಲರೂ ತುಂಬ ಒಂದು ನಿಮ್ಮ ಸಮಯನ ನನಗೋಸ್ಕರ ಕೊಟ್ಟು ಒಂದು ಮೆಸೇಜ್ ಮಾಡಿದ್ದೀರಾ, ಬರ್ಡೇ ವಿಶಸ್ನ ತಿಳಿಸಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನೊಂದು ಸ್ಪೆಷಲ್ ಏನಂದರೆ ನನ್ನ ಮೊಬೈಲಲ್ಲಿ ತೋರ್ಸೋಕ್ಕೆ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಬನ್ನಿ. ಹಾಗೆ ಇವತ್ತಿನ ಬರ್ಡೇಯಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಂದರೆ ಕೆಲವೊಬ್ಬರು ನನ್ನ ಬರ್ಡೇ ನಾಳೆ ಅನ್ನೋ ದಿವಸನೇ ನನಗೆ ವಿಶಸ್ನ ಮಾಡಿದರು. ಸೊ ನೋಡಿ ಇವರೇನೆ. ಸೊ ಕಾಣಿಸ್ತಿಲ್ಲ ಅನಿಸುತ್ತೆ. ಪುಷ್ಪ ಅಕ್ಕ ಅಂತ ರಿಲೇಟಿವ್ಸೇ. ಇವ್ರು ಬಂದು ಗೋರಿಬಿದ್ನೂರಿಂದ ಅವರ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ, ಫೇಸ್ಬುಕ್ ಸ್ಟೋರಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೆನ್ನೆನೇ ನನ್ನ ಬರ್ಡೇನ ಅವ್ರು ಸೆಲೆಬ್ರೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ನನ್ನ ಫ್ರೆಂಡ್ ನಾಗು ಇದ್ದಾಳೆ, ನಾಗವೇಣಿ, ಪ್ರೈಮರಿ ಸ್ಕೂಲ್ ಫ್ರೆಂಡು. ಸೊ ಅವಳ ಮಗಳದು ನಂದು ಇಬ್ಬರದು ಒಂದೇ ದಿವಸ ಬರ್ಡೇ. ಸೊ ಆ್ಯಕ್ಚುಲಿ ಇವಾಗ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲನೂ ಕೂಡ ಮಾಡ್ತಾ ಇರ್ತಾರೆ ಅನಿಸುತ್ತೆ ಇಷ್ಟೊತ್ತಿಗೆ. ಸೊ ಇನ್ವೈಟ್ ಮಾಡಿದ್ಲು ಬಾ ಅಂತ, ನಾನು ಅವಳನ್ನೇ ಬಾ ಅಂತ ಕರೆದೆ. ಸೊ ಒನ್ಸ್ ಅಗೈನ್ ನಾಗು ನಿನ್ನ ಮಗಳಿಗೂ ಕೂಡ ನನ್ನ ಕಡೆಯಿಂದ ವಿಶಸ್ನ ತಿಳಿಸ್ತೀನಿ. ಮಾರ್ನಿಂಗೇ ಕಾಲ್ ಮಾಡಿ ನನಗೆಲ್ಲ ವಿಶ್ ಮಾಡಿದ್ದೀರಾ. ಹಾಗೆ ಇನ್ನೊಂದು ಸ್ಪೆಷಲ್ ಏನಂದರೆ
ನೋಡಿ ಇದು ನನಗೆ ಕಾಪಿರೈಟ್ಸ್ ಬರುತ್ತೆ, ನಾನು ವಿಡಿಯೋಲ್ಲಿ ಶೇರ್ ಮಾಡೋಂಗಿಲ್ಲ. ನೋಡಿ, ಈ ಬರ್ಡೇಯಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಸರ್ಪ್ರೈಸ್ ಬಿಗ್ಗೆಸ್ಟ್ ಗಿಫ್ಟ್ ಅಂದರೆ ಇದೇನೆ. ಸೊ ನನ್ನ ಯೂಟ್ಯೂಬ್ ವಿಡಿಯೋ ಜರ್ನಿನ ಈ ಒಂದು ಸಾಂಗಲ್ಲಿ ತೋರಿಸಿದ್ದಾರೆ, ಹಾಕಿದ್ದಾರೆ. ಫೋಟೋಸ್ ಅಂದರೆ ಹೇಳೋಕ್ಕೆ ಆಗಲ್ಲ, 1000 ಫೋಟೋಸ್ ಇದೆ. ಒಂದು ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆಗಿದ್ದ ಬರ್ಡೇ ಗಿಫ್ಟ್ ಇದೇನೆ. ಸೊ ಅವರು ಸಮಯ ಕೊಟ್ಟು ಒಂದು ವೀಡಿಯೋಲ್ಲೂ ಯಾವ ಥರ ಫೋಟೋಸ್ ಕ್ಲಿಕ್ ಮಾಡಿದ್ದಾರೆ ಅಂದರೆ, ನಾನು ಎಲ್ಲಿ ನಗು ಮುಖ ಇದೆ ನನ್ನ ನಗುನ ಕ್ಲಿಕ್ ಮಾಡಿದ್ದಾರೆ. ಸೊ ಅವ್ರು ಒಂದೇ ಮೆಸೇಜ್ ಮಾಡಿ ಇದನ್ನು ಕಳಿಸಿದ್ದಾರೆ, ಯಾವಾಗೂ ನೀವು 100 ವರ್ಷ ನಗ್ತಾ ಇರಿ ಅಂದ್ಬಿಟ್ಟು. ಇದು ನನಗೆ ತುಂಬಾ ಸರ್ಪ್ರೈಸು. ನನ್ನ ಯೂಟ್ಯೂಬ್ ಜರ್ನಿನ ಒಂದು ಸಾಂಗಲ್ಲಿ ಶೇರ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಸೊ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಪ್ರೀತಿ ವಿಶ್ವಾಸನ ಗಳಿಸ್ತೀನಿ ಅಂತ. ನನ್ನ ನಗುನ ಇಷ್ಟೆಲ್ಲ ಒಂದು ಒಳ್ಳೆತನನ ಇಷ್ಟಪಡ್ತಾರೆ, ನಾನು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಅಂತ. ಸೊ ಖುಷಿ ಆಗ್ತಿದೆ. ಸೊ ಈಗೂ ಇನ್ನು ಮುಂದಕ್ಕೂ ನಿಮ್ಮ ಆಶೀರ್ವಾದ ಆಗಲಿ, ನಿಮ್ಮ ಸಪೋರ್ಟ್ ಆಗಲಿ. ಇನ್ನು ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಬೇಕು ನನಗೆ. ಯಾಕಂದರೆ ಹೇಳಿದ್ನಲ್ವ, ಒಂದು ಒಳ್ಳೆ ಕೆಲಸನ ಮಾಡ್ತಾಯಿದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ನಿಮ್ಮೆಲ್ಲರ ಸಪೋರ್ಟ್ ಇದ್ದಷ್ಟು ನನಗೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಇವತ್ತಿನ ಎಲ್ಲರಿಗೂ ನನಗೆ ಬರ್ಡೇ ವಿಶ್ನ ನಾನು ಎಲ್ಲೂ ಮಾರ್ನಿಂಗ್ವರೆಗೂ ನಮ್ಮ ಮನೇಲಿ ನಮ್ಮ ಅಮ್ಮನ ಕೂಡ ಈಗ ಸಂಜೆ ಗೊತ್ತಾಗಿದೆ ನನ್ನ ಬರ್ಡೇ ಅಂತ. ಸೊ ಎಲ್ಲೂ ಯಾರ ಹತ್ರನೂ ಶೇರ್ ಮಾಡ್ದೇನೆ ನೀವೇ ತಿಳ್ಕೊಂಡೇ ಇಷ್ಟೊಂದು ಜನ ನನಗೆ ವಿಶ್ ಮಾಡಿದ್ದೀರಾ ಅಂದರೆ, ಸೊ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲನೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.